ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಪ್ರೀತಿಯ ವೀಕ್ಷಕರಿಗೆಲ್ಲ ಭಗವತೀ ಸಂಕಲ್ಪಕ್ಕೆ ಸ್ವಾಗತ. ಹರೇ ರಾಮ. ಶ್ರೀಮಚ್ಚಂದ್ರಕಲಾಧರಾತ್ಮಜಮಜಂ ಶೃಂಗಾರಶೋಭಾಕೃತಿಂ ಗೌರೇಪಿ ನಘನಸ್ತನಾಮಿತಭಯಸಾರಜ್ಞವಾಜ್ಞಾಸನಂ ಬಾಲೇಶ ಪ್ರಕಟಾಭಿಮಾನಜಲದೋ ದಂಚತ್ಪ್ರಚಂಡಾನಿಲಂ ಸುಬ್ರಹ್ಮಣ್ಯಂ ಅಗಣ್ಯ ಪುಣ್ಯಚರಿತಂ ವಂದೇ ಪರಂ ದೇಶಿಕಂ. ಶ್ರೀ ಸುಬ್ರಹ್ಮಣ್ಯೇಶ್ವರಾಯ ನಮಃ. 7ನೇ ತಾರೀಕು 7ನೇ ತಿಂಗಳು 2026ನೇ ಇಸ್ವಿ. ಇಂದಿನ ದಿವಸದ ಪಂಚಾಂಗ ಹೇಗಿದೆ? ಇವತ್ತಿನ ದಿವಸದಲ್ಲಿ ಖಗೋಳದಲ್ಲಿಯ ಗ್ರಹಗಳ ಸ್ಥಿತಿ ಏನಿದೆ ಹಾಗೂ ಇಂದಿನ ರಾಶಿಫಲ ಏನು ನೋಡೋಣವೇ? ಮೊದಲು ಪಂಚಾಂಗ. ಸ್ವಸ್ತಿ ಶ್ರೀ ವಿಜಯಾಭ್ಯುದಯ ನೃಪಶಾಲಿವಾಹನ ಗತಶಕ ವರ್ಷ 1948ನೇ ಮಂಗಳಕರ ಪರಾಭವನಾಮ ಸಂವತ್ಸರದ ಉತ್ತರಾಯಣ ಗ್ರೀಷ್ಮ ಋತು ನಿಜ ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದ ಸಪ್ತಮಿ ತಿಥಿಯಾಗಿರತಕ್ಕಂಥದ್ದು. ವಾರ ಮಂಗಳವಾರ. ಈ ದಿವಸ ನಕ್ಷತ್ರ ಉತ್ತರಾಭಾದ್ರಾ ನಕ್ಷತ್ರ ಇದೆ. ಈ ದಿವಸದ ಯೋಗವನ್ನು ನೋಡುವಾಗ ಶೋಭನ ನಾಮ ಯೋಗ ಇರತಕ್ಕಂಥದ್ದು, ಭವಕರ್ಣ ಇರತಕ್ಕಂಥದ್ದು ಇವತ್ತಿನ ಪಂಚಾಂಗದಲ್ಲಿ. ದಿನ ವಿಶೇಷತೆಯಲ್ಲಿ ಬುಧನು ವಕ್ರಿಯಾಗಿ ತನ್ನ ಮನೆಗೆ ಬರ್ತಾ ಇದ್ದಾನೆ. ಅಂದರೆ ಏನು? ಕರ್ಕಾಟಕ ರಾಶಿಗೆ ಹೋದಂತಹ ಬುಧ ವಕ್ರಿಯಾಗಿ ತನ್ನ ಮನೆಗೆ ಅರ್ಥಾತ್ ಮಿಥುನ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾನೆ. ಇವತ್ತಿನ ದಿವಸ 10 ಘಟಿಯ ಕಾಲದಲ್ಲಿ ಅರ್ಥಾತ್ 11 ಗಂಟೆ ಸುಮಾರಿಗೆ ಅವನು ವಾಪಸ್ ಬರ್ತಾನೆ. ಜೊತೆಯಲ್ಲಿ ಅನಧ್ಯಯನ ಇದೆ. ಅನಧ್ಯಯನ ಅಂದರೆ ಇಲ್ಲಿ ಸಪ್ತಮಿ ತಿಥಿಯ ಮೇಲೆ ಅಷ್ಟಮಿ ತಿಥಿ ಬಂದಿರತಕ್ಕಂಥದ್ದು, ಉಪರಿಯಲ್ಲ ಅಷ್ಟಮಿ ತಿಥಿ ಬಂದಿರತಕ್ಕಂಥದ್ದು. ಆದ್ದರಿಂದ ಅನಧ್ಯಯನ, ವೇದಾಧ್ಯಯನಕ್ಕೆ ಅನುಕೂಲವಿಲ್ಲದ ದಿವಸ. ಹೀಗಿರುವಾಗ ಖಗೋಳದಲ್ಲಿ ಏನಿದೆ ಗ್ರಹಗಳ ಸ್ಥಿತಿ? ಮೇಷ ಶೂನ್ಯವಾಗಿದೆ. ವೃಷಭ ರಾಶಿಯಲ್ಲಿ ಅಂಗಾರಕ ಇದ್ದಾನೆ. ಮಿಥುನ ರಾಶಿಯಲ್ಲಿ ರವಿ ಇದ್ದಾನೆ. ಕರ್ಕಾಟಕ ರಾಶಿಯಲ್ಲಿ ಬುಧ ಮತ್ತು ಗುರುವಿನ ಯುತಿ. ಆದರೆ ಬುಧನು ವಕ್ರಿಯಾಗಿ ಮಿಥುನವನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ಸಿಂಹರಾಶಿಯಲ್ಲಿ ಇವತ್ತಿನ ದಿವಸ ಶುಕ್ರ ಮತ್ತು ಕೇತುವಿನ ಯುತಿ ಇದೆ. ಕನ್ಯಾ ಶೂನ್ಯ. ತುಲಾರಾಶಿಯಲ್ಲಿ ಮಾಂದ್ಯೋದಯವಾಗಿರ್ತಕ್ಕಂಥದ್ದು. ವೃಶ್ಚಿಕ ರಾಶಿಯಲ್ಲಿ ಯಾವುದೇ ಗ್ರಹ ಇಲ್ಲ. ಧನು ರಾಶಿ ಶೂನ್ಯವಾಗಿದೆ. ಮಕರ ರಾಶಿ ಶೂನ್ಯವಾಗಿದೆ. ಕುಂಭರಾಶಿಯಲ್ಲಿ ರಾಹು ಇದ್ದಾನೆ ಎಂದಿನಂತೆ. ಮೀನರಾಶಿಯಲ್ಲಿ ಇವತ್ತಿನ ದಿವಸ ಶನಿ ಮಹಾತ್ಮ ಎಂದಿನಂತೆ. ಇದು ಇವತ್ತಿನ ಖಗೋಳದ ಗ್ರಹಸ್ಥಿತಿಯಾಗಿರ್ತಕ್ಕಂಥದ್ದು. ಈ ಖಗೋಳದ ಗ್ರಹಸ್ಥಿತಿಗೆ ಅನುಗುಣವಾಗಿ ಫಲಾಫಲಗಳ ಚಿಂತನೆ. ಮೊದಲು ಮೇಷರಾಶಿ. ಈಗ ಮೇಷರಾಶಿಯವರ ಫಲವನ್ನು ಇಂದಿನ ದಿವಸ ನಾವು ನೋಡುವಾಗ ಸುಖಸ್ಥಾನದಲ್ಲಿ ಗುರು ಇದ್ದಾನೆ. ಸುಖಸ್ಥಾನದಲ್ಲಿ ಗುರು ಇದ್ದಾಗ ಸುಖ ಸಮೃದ್ಧಿ. ನೀವು ಏನೇ ವ್ಯವಹಾರ ಮಾಡಿ ಅದರಲ್ಲಿ ಸುಖ ಇರ್ತದೆ. ಕೆಲವರು ಉದ್ಯೋಗವನ್ನು ಅರಸ್ತೀರಿ, ಕೆಲವರು ಬಿಸಿನೆಸ್ಸನ್ನು ಮಾಡ್ತೀರಿ, ಕೆಲವರು ವ್ಯವಹಾರವನ್ನು ಮಾಡ್ತೀರಿ, ಕುಳಿತಲ್ಲೇ ವ್ಯವಹಾರ ಮಾಡುವವರಿದ್ದೀರಿ. ಕೆಲವು ವಾಹನವನ್ನು ಇಟ್ಟುಕೊಂಡು ವ್ಯವಹಾರವನ್ನು ಮಾಡುವವರಿದ್ದೀರಿ. ಕೆಲವರು ಅಂಗಡಿ ಹಾಕ್ಕೊಂಡು ವ್ಯವಹಾರವನ್ನು ಮಾಡ್ತೀರಿ. ಅವೆಲ್ಲವೂ ನಿಮಗೆ ಹಿಡಿಸುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಅದರಲ್ಲೂ ಮೇಷರಾಶಿಯವರಿಗೆ ಇವತ್ತಿನ ಫಲವನ್ನು ನೋಡುವಾಗ ಕೃಷಿ ಕ್ಷೇತ್ರದಲ್ಲಿ ಸಾಕಷ್ಟು ಅಭಿವೃದ್ಧಿ ಆಗ್ತದೆ ಅಥವಾ ವಿದ್ಯಾಕ್ಷೇತ್ರದಲ್ಲಿ ಸಾಕಷ್ಟು ಅಭಿವೃದ್ಧಿ ಆಗುವಂತಹ ಲಕ್ಷಣ. ಧನಸ್ಥಾನದಲ್ಲಿ ಕುಜ ಇದ್ದಾನೆ. ಧನ ಸಮೃದ್ಧಿಯನ್ನು ಮಾಡಿಕೊಳ್ಳುವಂಥ ಒಂದು ಸುಯೋಗದ ಕ್ಷಣಗಳು. ಪರಿಹಾರಕ್ಕೇನಾದರೂ ಬೇಕಾ ಅಂತ ನಿಮ್ಮ ಪ್ರಶ್ನೆ. ಖಂಡಿತವಾಗಿ ಬೇಕು. ಧನಸ್ಥಾನದಲ್ಲಿ ಕುಜ ಇದ್ದಾನೆ ಅಂದರೆ ಕುಜನಿಗೆ ಒಂದು ಶಾಂತಿ ಆಗಬೇಕು. ಸಾಧ್ಯವಾದರೆ ಕದಿರ ಸಮಿಧದಿಂದ ಕುಜ ಶಾಂತಿಯನ್ನು ಮಾಡಿಕೊಳ್ಳಿ. ಆಗ ನಿಮ್ಮ ಕಷ್ಟಗಳು ದೂರವಾಗುವಂತಹ ಲಕ್ಷಣ. ಪೂರ್ವ ದಿಕ್ಕು ನಿಮಗೆ ಯಶಸ್ಸನ್ನು ಕೊಡ್ತದೆ. ಜೊತೆಯಲ್ಲಿ ಕೆಂಪು ಬಣ್ಣದ ವಸ್ತ್ರಗಳು ನಿಮಗೆ ಕಷ್ಟಕ್ಕೆ ಆಗ್ತದೆ. ಜೊತೆಯಲ್ಲಿ 9ರ ಸಂಖ್ಯೆ ನಿಮ್ಮ ನೆರವು ಮಾಡಿಕೊಳ್ಳಿ, ಶುಭವಾಗುತ್ತೆ ಮೇಷರಾಶಿಯವರು. ಈಗ ವೃಷಭ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಅಂಗಾರಕ ಇದ್ದದ್ದರಿಂದ ಸ್ವಲ್ಪ ಮಟ್ಟಿಗೆ ಕಹಿ ಘಟನೆಗಳು ನಡೆಯುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಖಾರವಾದಂತಹ ಮಾತನ್ನು ಕೇಳಬೇಕಾದಂತಹ ಸಂದರ್ಭ ಬರ್ತದೆ. ಅರ್ಥಾತ್ ಮೈ ಉರಿಯುವಂತಹ ಮಾತನ್ನು ಹೇಳ್ತಾರೆ ಬೇರೆಯವರು. ನಿಮ್ಮ ರಾಶಿಯಿಂದ ಬಾಧಾಸ್ಥಾನಾಧಿಪತಿಯ ದೃಷ್ಟಿ ನಿಮ್ಮ ರಾಶಿಯ ಮೇಲಿದ್ದದ್ದರಿಂದ ಸ್ವಲ್ಪ ಬಾಧೆ, ಕೈಕಾಲುಗಳಿಗೆ ಬಾಧೆ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಕೆಲವು ಪ್ರಾಣಿಗಳಿಂದ ತೊಂದರೆ ಏನಾದರೂ ಬರುವಂತಹ ಸಾಧ್ಯತೆ ಇದೆ. ಸ್ವಲ್ಪ ಹುಷಾರಾಗಿರಿ. ಕಚ್ಚುವ ಪ್ರಾಣಿ ಆಗ್ಬೋದು, ನಾಯಿ
ಪರಚುವ ಪ್ರಾಣಿಯಾಗಿರ್ಬೋದು, ಬೆಕ್ಕು, ಅಥವಾ ತಿವಿಯುವ ಪ್ರಾಣಿಯಾಗಿರ್ಬೋದು, ಎತ್ತು, ಎಮ್ಮೆ ಇತ್ಯಾದಿ, ಕೋಣ ಇತ್ಯಾದಿಗಳು. ಒಟ್ಟಾರೆ ಕಚ್ಚುವ ಪ್ರಾಣಿಯಿಂದ, ಪರಚುವ ಪ್ರಾಣಿಯಿಂದ, ತಿವಿಯುವ ಪ್ರಾಣಿಯಿಂದ ಏನಾದರೂ ತೊಂದರೆ ಬಂದಿತ್ತು. ಶನಿಯ ದೃಷ್ಟಿ ನಿಮ್ಮ ರಾಶಿಯ ಮೇಲೆ ಇದ್ದದ್ದರಿಂದ ಬಾಧಾಧಿಪತಿ ಅವನು. ಆದ್ದರಿಂದಲೇ ಪರಿಹಾರಕ್ಕಾಗಿ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಅಘೋರಾಸ್ತ್ರ ಜಪ. ಅಘೋರಾಸ್ತ್ರ ಜಪವನ್ನು ಮಾಡುವುದರಿಂದ ಪರಿಹಾರ ಸಿಗ್ತದೆ. ಅಥವಾ ಪಲಾಯನ ಅಂತಲೂ ಇದೆ. ಪಲಾಯನ ಮಾಡಲಿಕ್ಕಾಗೋದಿಲ್ಲ ಅಂದರೆ ಇಂತಹ ಸಂದರ್ಭ ಬಂದಾಗ ಆ ಜಾಗವನ್ನು ನೀವು ಬಿಡಬೇಕಾದ್ದಿದೆ. ಪಲಾಯನ ಅದರಿಂದ ನಿಮಗೆ ಅನುಕೂಲ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ನಿಮ್ಮ ರಾಶಿಯಲ್ಲೇ ಇರತಕ್ಕಂತಹ ಕುಜನಿಗೆ ಪರಿಹಾರವನ್ನು ಮಾಡಿಕೊಳ್ಳಿ. ಸಾಧ್ಯವಾದರೆ ಸುಬ್ರಹ್ಮಣ್ಯ ಜಪ, ಸುಬ್ರಹ್ಮಣ್ಯ ಶಾಂತಿ ಮಾಡಿಕೊಳ್ಳುವುದರಿಂದ ಕ್ಷೇಮ. ಪೂರ್ವ ದಿಕ್ಕು ನಿಮಗೆ ಇವತ್ತಿನ ದಿವಸ ಯಶಸ್ಸನ್ನು ಕೊಡುವಂತಹ ದಿಕ್ಕು. 6 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳುವುದರಿಂದ ಕ್ಷೇಮ ಉಂಟಾಗ್ತದೆ. ಬಿಳಿ ಬಣ್ಣದ ವಸ್ತ್ರಗಳು ನಿಮಗೆ ಹಿತವಾಗಿರ್ತದೆ. ಈಗ ಮಿಥುನ ರಾಶಿ. ಮಿಥುನ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ರವಿ ಇದ್ದಾನೆ, ಬುಧನಿದ್ದಾನೆ. ಈಗಾಗಲೇ ವಕ್ರಿಯಾಗಿ ಬುಧ ಬಂದುಬಿಟ್ಟಿದ್ದಾನೆ. ಬುಧ ಸುಕ್ಷೇತ್ರಕ್ಕೆ ಬಂದಿರುವುದರಿಂದ ವಕ್ರನಂತೂ ಮಹಾವೀರ್ಯ, ಒಳ್ಳೆಯ ಬಲ ಬುಧನಿಗೆ. ಅಂದರೆ ವಿದ್ಯಾಕ್ಷೇತ್ರದಲ್ಲಿ ವಿದ್ಯೆಯನ್ನು ಮಾಡ್ತಾ ಇರತಕ್ಕಂಥವರಿಗೆ ಒಳ್ಳೆಯ ಬಲ. ಬೇರೆ ಬೇರೆ ವಿದ್ಯೆಯನ್ನು ಮಾಡಬೇಕು, ಬೇರೆ ಬೇರೆ ಸರ್ಟಿಫಿಕೇಟ್ ನಮಗೆ ಬೇಕು, ಬೇರೆ ಬೇರೆ ಉದ್ಯೋಗವನ್ನು ಉದ್ಯೋಗದಲ್ಲಿ ನಾವು ತೊಡಗಿಸಿಕೊಳ್ಳಿಕ್ಕಾಗ್ತದೆ ಇತ್ಯಾದಿ ಯೋಚನೆಗಳು ಪ್ರತಿಯೊಬ್ಬರಿಗೂ ಇದ್ದೇ ಇರ್ತದೆ. ಹೀಗಾಗಿ ವಿದ್ಯಾಕ್ಷೇತ್ರದಲ್ಲಿ ಇರುವವರಿಗೆ, ವಿದ್ಯಾರ್ಥಿ ಜೀವನದಲ್ಲಿರುವವರಿಗೆ, ಅಥವಾ ವಿದ್ಯಾಕ್ಷೇತ್ರದಲ್ಲಿ ನೀವು ಬೋಧನೆಯನ್ನು ಮಾಡುವವರಾಗಿದ್ದಲ್ಲಿ, ಅಥವಾ ವಿದ್ಯಾಕ್ಷೇತ್ರವನ್ನೇ ನಡೆಸುವವರಾಗಿದ್ದಲ್ಲಿ ನಿಮಗೆ ಅನುಕೂಲ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ರವಿಯ ಜೊತೆಯಲ್ಲಿದ್ದರಿಂದ ನಿಮಗೆ ಸರ್ಕಾರಿ ಸೌಲಭ್ಯಗಳು ಲಭ್ಯವಾಗ್ತದೆ. ಅಥವಾ ಸರ್ಕಾರದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡತಕ್ಕಂತಹ ಸರ್ಕಾರಿ ಉದ್ಯೋಗಿಗಳಿಂದ ನಿಮಗೆ ಅನುಕೂಲ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ನೋಡಿ, ನಿಮ್ಮ ರಾಶಿಯಿಂದ ದ್ವಿತೀಯ ಸ್ಥಾನದಲ್ಲಿ ಗುರು ಇದ್ದದ್ರಿಂದ ಹಣಕಾಸಿಗೆ ಬರ ಇರುವುದಿಲ್ಲ. ಒಳ್ಳೆಯ ಹಣಕಾಸಿನ ವ್ಯವಸ್ಥೆ ಆಗ್ತದೆ. ದೋಷ ನಿವಾರಣೆಗೆ ಪರಿಹಾರವನ್ನು ಕಂಡುಕೊಳ್ಳಿ. ಜೊತೆಯಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಏನು? ವಿಷ್ಣುವಿನ ಆರಾಧನೆ ಮಾಡ್ಕೊಳ್ಳಿ. 5ರ ಸಂಖ್ಯೆಯನ್ನು ಉಪಯೋಗಿಸ್ಕೊಳ್ಳಿ. ಹಸಿರು ಬಣ್ಣದ ಬಟ್ಟೆಯನ್ನು ಉಪಯೋಗಿಸಿ. ಹೆಣ್ಣು ಮಕ್ಕಳು ಹಸಿರು ಬಣ್ಣದ ಬಟ್ಟೆಯನ್ನು ಉಡುವುದರಿಂದ, ಸೀರೆ ಉಡುವುದರಿಂದ, ಸ್ಯಾರಿಯನ್ನು ಉಡುವುದರಿಂದ, ಅಥವಾ ಬಳೆಯನ್ನು ಹಾಕ್ಕೊಳ್ಳೋದ್ರಿಂದ ನಿಮ್ಮ ಕಷ್ಟಗಳೆಲ್ಲ ಪರಿಹಾರವಾಗಿ ಸುಖ ನೆಮ್ಮದಿ ಕಾಣುವಂತಹ ಒಂದು ಸುಯೋಗದ ದಿವಸ ಇಂದಿನ ದಿವಸ ಮಿಥುನ ರಾಶಿಯವರಿಗೆ. ಈಗ ಕರ್ಕಾಟಕ ರಾಶಿ. ನೋಡಿ, ಕರ್ಕಾಟಕ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಾಗಿರ್ತಕ್ಕಂತಹ ಚಂದ್ರನು ಈಗಾಗಲೇ ಮೀನರಾಶಿಯನ್ನು ಪ್ರವೇಶ ಮಾಡಿದ್ದಾನೆ. ಸ್ವಲ್ಪ ಶತ್ರುತ್ವ ಜಾಸ್ತಿ ಆಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಹೆಣ್ಣು ಮಕ್ಕಳಿಂದ. ಆಗಾಗ ಹೆಣ್ಣು ಮಕ್ಕಳು ನಿಮ್ಮನ್ನು ತಿವಿತಾ ಇರ್ತಾರೆ. ಆಗಾಗ ಹೆಣ್ಣು ಮಕ್ಕಳು ನಿಮಗೆ ತೊಂದರೆಯನ್ನು ಕೊಡ್ತಾ ಇರ್ತಾರೆ. ಆಗಾಗ ಹೆಣ್ಣು ಮಕ್ಕಳಿಂದ ದೃಷ್ಟಿ ಬೀಳುವಂತಹ ಸಾಧ್ಯತೆ ಇರ್ತದೆ. ನಿಮ್ಮ ರಾಶಿಯಲ್ಲೇ ಗುರು ಇದ್ದಾನೆ. ಹೀಗಾಗಿ ನೀವು ರೂಪವಂತರು ಹೌದು, ಗುಣವಂತರು ಹೌದು, ಯೌವನವಂತರು ಹೌದಾಗಿರ್ತಕ್ಕಂಥದ್ದು. ಆದರೆ ನಿಮಗೆ ತೊಂದರೆ ಇರತಕ್ಕಂಥದ್ದು ಏನು? ನಿಮಗೆ ಧನಸ್ಥಾನದಲ್ಲಿ ಕೇತು ಇದ್ದದ್ದರಿಂದ, ಶುಕ್ರಕೇತುವಿನ ಯುತಿ, ಲಾಭಾಧಿಪತಿ ಧನಸ್ಥಾನದಲ್ಲಿ ಕೇತುವಿನ ಜೊತೆಯಲ್ಲಿ ಇದ್ದದ್ದರಿಂದ ಸ್ವಲ್ಪ ಹಣಕಾಸಿನ ಮುಗ್ಗಟ್ಟು, ಜೊತೆಯಲ್ಲಿ ಸಾಲದವರ ಭೀತಿ, ಕೊಡಲೇಬೇಕಾದಂತಹ ವ್ಯಕ್ತಿಗಳು ಸಾಕಷ್ಟು. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ನರಸಿಂಹನ ಆರಾಧನೆ. ಸಾಧ್ಯವಾದರೆ ನರಸಿಂಹ ಕ್ಷೇತ್ರಕ್ಕೆ ಹೋಗುವನ್ನಿ, ಅಹೋಬಲಕ್ಕೆ. ಅದಿಲ್ವಾ, ನರಸಿಂಹದೇವರಿಗೆ ವಿಶೇಷವಾಗಿ ಜೇನುತುಪ್ಪದಿಂದ ಅಭಿಷೇಕವನ್ನು ಮಾಡಿಸಿ. ಆಗ ನಿಮ್ಮ ಕಷ್ಟಗಳು ದೂರವಾಗಿ ಸುಖ ಉಂಟಾಗುವಂತಹ ಸಾಧ್ಯತೆ ಕರ್ಕಾಟಕ ರಾಶಿಯವರಿಗೆ ಇವತ್ತಿನ ಕಾಲಲಕ್ಷಣದಲ್ಲಿ. 2 ನಿಮ್ಮ ಸಂಖ್ಯೆ, ಬಿಳಿ ಬಣ್ಣ, ದುರ್ಗಾದೇವಿ, ದಕ್ಷಿಣ ದಿಕ್ಕು, ಇವೆಲ್ಲ ನಿಮಗೆ ಹಿತ. ಈಗ ಸಿಂಹರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿ ಲಾಭಭಾವದಲ್ಲಿ ಒಳ್ಳೆಯ ಲಾಭವನ್ನು ಕೊಡ್ತಾನೆ. ಸರ್ಕಾರಿ ಉದ್ಯೋಗಿಗಳಿಗೆ ಅನುಕೂಲ, ಅಥವಾ ಹುಲ್ಲಿನ ವ್ಯಾಪಾರವನ್ನು ಮಾಡತಕ್ಕಂಥವರಿಗೆ ಅನುಕೂಲ, ಅಥವಾ ರತ್ನದ ವ್ಯಾಪಾರವನ್ನು ಮಾಡುವವರಿಗೆ ಅನುಕೂಲ. ಅದಕ್ಕಿಂತಲೂ ಮುಖ್ಯವಾಗಿ ಉಣ್ಣೆ ವ್ಯಾಪಾರ ಅಥವಾ ನೀವು ಔಷಧದ ಅಂಗಡಿ ಇತ್ಯಾದಿಗಳನ್ನು ಇಟ್ಟುಕೊಂಡಲ್ಲಿ ವ್ಯಾಪಾರ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ಒಳ್ಳೆಯ ರೀತಿಯಲ್ಲಿ ನಡೀತದೆ ಇವತ್ತಿನ ದಿವಸ. ಲಾಭದಲ್ಲಿ ರವಿ. ಗುರುವಿನ ಬಲ ಇಲ್ಲದ ಕಾರಣ ವ್ಯವಹಾರಗಳು ಕುಂಠಿತವಾಗುವಂತಹ ಸಾಧ್ಯತೆ. ಯಾರಿಗೆ ರಿಯಲ್ ಎಸ್ಟೇಟ್ ಇತ್ಯಾದಿಗಳನ್ನು ಮಾಡುವವರಿಗೆ ಆಯಿತಾ, ಇಲ್ಲಿದೆ ಹುಡುಕ್ಲಿಕ್ಕೆ ಹೋಗ್ತೀರಿ, ಪ್ರಯತ್ನ ಪಡ್ತೀರಿ, ಶ್ರಮ ಪಡ್ತೀರಿ, ಆದರೆ ವ್ಯವಹಾರಗಳು ಕುದುರದೇ ಇರುವಂತಹ ಸಾಧ್ಯತೆ ಇರತಕ್ಕಂಥದ್ದು. ನೋಡಿ, ನಿಮ್ಮ ರಾಶಿಯಿಂದ 7ನೇ ಮನೆಯಲ್ಲಿ ರಾಹು, 8ನೇ ಮನೆಯಲ್ಲಿ ಶನಿ ಮಹಾತ್ಮ. ಹೀಗಾಗಿ ಪಾಪಸ್ಥಾನದಲ್ಲಿ, ದುಸ್ಥಾನದಲ್ಲಿ ಪಾಪಗ್ರಹಗಳಿದ್ದಾಗ ಪಾಪಫಲವನ್ನೇ ಜಾಸ್ತಿಯಾಗಿ ಕೊಡುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಹೀಗಾಗಿ ಪರಿಹಾರಕ್ಕಾಗಿ ನಾಗಶಾಂತಿ ಮಾಡ್ಕೊಳ್ಳಿ, ಶನೇಶ್ವರನಿಗೆ ಮೊರೆ ಹೋಗಿ, ಅದರಿಂದ ನಿಮ್ಮ ಕಷ್ಟಗಳು ದೂರವಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಸಾಧ್ಯವಾದರೆ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಹೋಗಿ ಬನ್ನಿ, ಆಗ ನಿಮ್ಮ ಕಷ್ಟ ನಿವಾರಣೆ. ದೋಷ ಪರಿಹಾರವನ್ನು ಮಾಡ್ಕೊಳ್ಳಿ. ಜೊತೆಯಲ್ಲಿ 1 ನಿಮ್ಮ ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಕೆಂಪು ಬಣ್ಣದ ವಸ್ತ್ರಗಳು ನಿಮಗೆ ಹಿತವಾಗಿರುತ್ತದೆ. ಪೂರ್ವ ದಿಕ್ಕು ನಿಮಗೆ ಯಶಸ್ಸನ್ನು ಕೊಡುವಂತಹದ್ದಾಗಿದೆ. ಕೆಂಪು ಬಣ್ಣದ ವಾಹನದಲ್ಲಿ ಇವತ್ತಿನ ದಿವಸ ನಿಮ್ಮ ಪ್ರಯಾಣ. ಈಗ ಕನ್ಯಾರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಾಗಿರತಕ್ಕಂತಹ ಬುಧನು
ತನ್ನದೇ ಮನೆಗೆ ಬಂದಿದ್ದಾನೆ, ಕರ್ಮಭಾವಕ್ಕೆ ಬಂದಿದ್ದಾನೆ. ಕರ್ಮ ಅಂದರೆ ಕೆಲಸ. ಆ ಕೆಲಸ ಕಾರ್ಯದಲ್ಲಿ ಯಶಸ್ಸನ್ನು ಕೊಡುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ನೀವೇನಾದ್ರು ಪೆಟ್ರೋಲ್ ಬಂಕ್ ಇತ್ಯಾದಿಗಳನ್ನು ಇಟ್ಕೊಂಡಿದ್ದೀರಿ, ಒಳ್ಳೆಯ ವ್ಯಾಪಾರ ವ್ಯವಹಾರಗಳು ಇವತ್ತಿನ ದಿವಸ ಸಾಕಷ್ಟು ಜನ ಬರುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಪೆಟ್ರೋಲನ್ನು ಹಾಕಿಸಿಕೊಂಡು ಹೋಗುವುದಕ್ಕೆ. ಅದರಿಂದ ನಿಮಗೆ ಸಾಕಷ್ಟು ಅಭ್ಯುದಯವಾಗುವಂತಹದ್ದು. ಕೆಲವರಿಗೆ ವಿದ್ಯಾಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗುವಂತಹ ಲಕ್ಷಣ. ಒಂದು ವಿದ್ಯಾಕ್ಷೇತ್ರ ನಡೆಸಲಿಕ್ಕೆ ಆಗ್ತಾ ಇಲ್ಲ, ಕೊಟ್ಟುಬಿಡ್ತೇನೆ ಅಂತ ವರ್ತಮಾನ ಕೊಟ್ಟುಬಿಡ್ತೇನೆ ಅಂತ ಹೇಳ್ತಾ ಇದ್ದಾರೆ. ನಿಮಗೆ ತೆಗೆದುಕೊಳ್ಳಬೇಕು ಅನ್ನುವಂತಹ ಹಂಬಲ ಆಗಿ ಬರ್ತದೆಯಾ ಅಂತ ಪ್ರಶ್ನೆ. ಆಗಿ ಬರ್ತದೆ, ಮಾಡ್ಕೊಳ್ಳಿ. ಅದರಿಂದ ಅನುಕೂಲ ಉಂಟಾಗುವಂತಹ ಲಕ್ಷಣಗಳು. ನೋಡಿ, ನಿಮ್ಮ ರಾಶಿಯಿಂದ 7ನೇ ಮನೆಯಲ್ಲಿ ಶನಿ ಮಹಾತ್ಮ ಇದ್ದು ಪೂರ್ಣ ದೃಷ್ಟಿಯಲ್ಲಿ ನೋಡ್ತಾ ಇದ್ದರಿಂದ ದಾಂಪತ್ಯ ಜೀವನದಲ್ಲಿ ಸ್ವಲ್ಪ ಬಿರುಕು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಹೊಂದಾಣಿಕೆ ಸರಿಯಾಗುವುದಿಲ್ಲ, ಬಿರುಕುತನ ಬರುವಂತಹ ಸಾಧ್ಯತೆ. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಏನು? ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಶನಿ ಶಾಂತಿ ಮಾಡಿಕೊಳ್ಳಿ, ಅಥವಾ ಶನೇಶ್ವರನಿಗೆ ಪ್ರೀತಿದಾಯಕವಾಗಿರತಕ್ಕಂತಹ ವೀಳ್ಯದೆಲೆ ಹಾರವನ್ನು ಹಾಕಿ ಅಥವಾ ಕಪ್ಪು ಬಟ್ಟೆಯನ್ನು ಉಡಿಸಿ. ಆಗ ನಿಮ್ಮ ಕಷ್ಟಗಳೆಲ್ಲ ಪರಿಹಾರವಾಗಿ ಸುಖ ನೆಮ್ಮದಿ. 5 ನಿಮ್ಮ ಸಂಖ್ಯೆ, ಉತ್ತರ ದಿಕ್ಕು, ಸುಬ್ರಹ್ಮಣ್ಯ ಹಾಗೂ ವಿಷ್ಣು ದೇವರ ಆರಾಧನೆ, ಇವೆಲ್ಲ ನಿಮಗೆ ಹಿತಕರವಾಗಿರ್ತದೆ. ಈಗ ತುಲಾರಾಶಿ ನೋಡಿ, ತುಲಾರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ 5ನೇ ಭಾವದಲ್ಲಿ ರಾಹು ಇದ್ದು ಪೂರ್ಣ ದೃಷ್ಟಿಯಲ್ಲಿ ನೋಡ್ತಾ ಇದ್ದಾನೆ. ನಿಮಗೆ ನಾಗದೋಷ ತಪ್ಪಿದ್ದೇ ಇಲ್ಲ. ಒಂದಲ್ಲ ಒಂದು ರೀತಿಯಲ್ಲಿ ನಾಗದೋಷದಿಂದ ತೊಂದರೆ ಉಂಟಾಗುವಂತಹ ಸಾಧ್ಯತೆ ಇದೆ. ಬಹಳ ದಿವಸದಿಂದ ಅನುಭವಿಸ್ತಾ ಇದ್ದೀರಿ. ನಿಮ್ಮ ರಾಶಿಯಿಂದ ಭಾಗ್ಯಭಾವದಲ್ಲಿ 9ನೇ ಮನೆಯ ಅಧಿಪತಿ, 9ರಲ್ಲೇ ರವಿ ಬುಧರ ಯುತಿ, ನಿಪುಣ ಯೋಗ, ಭಾಗ್ಯವೃದ್ಧಿ, ತಂದೆಗೆ ಅನುಕೂಲ ಉಂಟಾಗುವಂತಹ ಸಾಧ್ಯತೆಗಳು, ತಂದೆಗೆ ವೈದ್ಯರ ಸಲಹೆ, ತಂದೆಗೆ ಔಷಧೋಪಚಾರ, ತಂದೆಯ ವಿಚಾರಣೆ ಇತ್ಯಾದಿಗಳೆಲ್ಲವೂ ಸಹಿತವಾಗಿ ಅನುಕೂಲಕರವಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಕರ್ಮಭಾವದಲ್ಲಿರ್ತಕ್ಕಂತಹ ಶುಭಗ್ರಹ ಅರ್ಥಾತ್ ಗುರು ನಿಮ್ಮ ಉದ್ಯೋಗದಲ್ಲಿ ಪ್ರಗತಿಯನ್ನು ಕೊಡ್ತಾನೆ. ಪ್ರಮೋಷನ್ ಇತ್ಯಾದಿಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು ತುಲಾರಾಶಿಯವರಿಗೆ. ತುಲಾರಾಶಿಯವರು ಬಳಸಬೇಕಾಗಿರ್ತಕ್ಕಂತಹ ಸಂಖ್ಯೆ 6, ಬಿಳಿಯ ವಸ್ತ್ರ ಹಾಗೂ ಲಕ್ಷ್ಮೀದೇವಿ ಆರಾಧನೆ ಮಾಡಿಕೊಳ್ಳಿ, ಶುಭ ಉಂಟಾಗ್ತದೆ ಇವತ್ತಿನ ಕಾಲದ ದರ್ಶನದಲ್ಲಿ. ಈಗ ವೃಶ್ಚಿಕ ರಾಶಿ ನೋಡಿ, ವೃಶ್ಚಿಕ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ 12ನೇ ಮನೆಯಲ್ಲಿ ಮಾಂದಿ ಇದೆ, ವ್ಯಯಸ್ಥಾನದಲ್ಲಿ. ಶನಿ ಮಹಾತ್ಮನು ಪಂಚಮದಲ್ಲಿದ್ದಾನೆ. 5ನೇ ಮನೆಯಲ್ಲಿ ಶನಿ ಮಹಾತ್ಮ. ಮಕ್ಕಳಿಂದ ಸಾಕಷ್ಟು ವ್ಯಯವಾಗುವಂತಹ ಸಂದರ್ಭ. ಮಕ್ಕಳೇನಾದ್ರು ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಥವಾ ಬಿಸ್ನೆಸ್ ಮಾಡಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ಏನೋ ಇನ್ವೆಸ್ಟ್ ಮಾಡ್ತಾರೆ, ಅದರಲ್ಲಿ ಅಭಿವೃದ್ಧಿ ಆಗಲಿಕ್ಕೆ ಬಿಡೋದಿಲ್ಲ. ಶನಿ ಮಹಾತ್ಮ ಕಷ್ಟವನ್ನೇ ಕೊಡುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ನೋಡಿ, ವೃಶ್ಚಿಕ ರಾಶಿಯವರಿಗೆ ಭಾಗ್ಯದಲ್ಲಿ ಗುರು ಇದ್ದು ಗುರುವಿನ ಪೂರ್ಣ ದೃಷ್ಟಿ ಇದ್ದದಿಂದ ಭಾಗ್ಯಾಭಿವೃದ್ಧಿ ಆಗುವಂತಹ ಲಕ್ಷಣ. ನೀವೇನೋ ಒಂದು ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೀರಿ, ಅದಕ್ಕೆ ಸಪೋರ್ಟ್ ಸಿಗ್ತದೆ, ಅಭಿವೃದ್ಧಿ ಆಗುವಂತಹ ಲಕ್ಷಣಗಳಿದ್ದಾವೆ. ಮನಸ್ಸಿಗೆ ಒಂದು ರೀತಿಯಾದಂತಹ ಹಿತವಾದ ನೆಮ್ಮದಿ ಇವತ್ತಿನ ದಿವಸ. ದೋಷ ಪರಿಹಾರಕ್ಕಾಗಿ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂಥದ್ದು 7ಮದಲ್ಲಿರ್ತಕ್ಕಂತಹ ಕುಜನಿಗೆ ಪರಿಹಾರ ಮಾಡಿಕೊಳ್ಳಿ. ಸಾಧ್ಯವಾದ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಹೋಗಿ ಬನ್ನಿ, ಸುಬ್ರಹ್ಮಣ್ಯ ದರ್ಶನ ಮಾಡಿ, ಸುಬ್ರಹ್ಮಣ್ಯ ಪ್ರಸಾದವನ್ನು ನೀವು ತಲೆಯಲ್ಲಿ ಮುಡಿಯುವುದರಿಂದ, ತಲೆಯಲ್ಲಿ ಯಾಕೆ ಕುಜ ತಲೆಗೆ ಅಧಿಪತಿ, ಆದ್ದರಿಂದ ತಲೆಯಲ್ಲಿ ಮುಡಿಯುವುದರಿಂದ ನಿಮ್ಮ ಕಷ್ಟಗಳು ಪರಿಹಾರವಾಗಿ ಸುಖ ಪ್ರಾಪ್ತಿ, ನೆಮ್ಮದಿ. 9ರ ಸಂಖ್ಯೆ ಒಳಿತು, ಕೆಂಪು ಬಣ್ಣ, ಕೇಸರಿ ಬಣ್ಣ ಇವೆಲ್ಲ ನಿಮಗೆ ಅನುಕೂಲವನ್ನು ತರುವಂತಹದ್ದು. ಉತ್ತರ ದಿಕ್ಕು ನಿಮಗೆ ಯಶಸ್ಸು. ಈಗ ಧನುರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಂತಹ ಗುರು ಉಚ್ಚ ಸ್ಥಾನದಲ್ಲಿ, ಆದರೆ 8ನೇ ಮನೆಯಲ್ಲಿದ್ದಾನೆ, ದುಸ್ಥಾನದಲ್ಲಿದ್ದಾನೆ. ಆದರೂ ಫಲವನ್ನು ಕೊಡ್ತಾನೆ, ಯಾಕೆ ಉಚ್ಚನಾಗಿದ್ದಾಗ ಫಲವನ್ನು ಕೊಡುವಂತಹ ಸಾಧ್ಯತೆ ಇರತಕ್ಕಂಥದ್ದು. 4ನೇ ಮನೆಯ ಅಧಿಪತಿಯಾಗಿರ್ತಕ್ಕಂತಹ ಗುರು 8ನೇ ಮನೆಯಲ್ಲಿ, ಹೀಗಾಗಿ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಉಂಟಾಗ್ತದೆ. ರೋಗ ಸ್ಥಾನದಲ್ಲಿ ಶನಿ ಇದ್ದದರಿಂದ, ಜೊತೆಯಲ್ಲಿ ವಾಹನದಲ್ಲಿ ಏನಾದರೂ ಕಂಟಕ ಬರುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಅಪಾಯದ ಮುನ್ಸೂಚನೆಗಳು ಕಾಣುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಕೆಲವು ವಸ್ತುಗಳೇ ಬಿದ್ದು ಒಡೆದು ಹೋಗುವಂತಹ ಸಾಧ್ಯತೆ ಇದೆ. ಯಾವುದಾದ್ರೂ ಗಾಜಿನ ಪಾತ್ರೆ ಇಟ್ಟಿದ್ದೀರಿ ಅಥವಾ ಗಾಜಿನ ತಟ್ಟೆ ಇಟ್ಟಿದ್ದೀರಿ, ಅದೇನಾದ್ರು ಆಕಸ್ಮಿಕವಾಗಿ ಕೈ ತಪ್ಪಿ ಬಿದ್ದು ಒಡೆದು ಹೋಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ವೃಶ್ಚಿಕ ರಾಶಿಯವರಿಗೆ. ವೃಶ್ಚಿಕ ರಾಶಿಯವರು ಪರಿಹಾರಕ್ಕಾಗಿ ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಕುಜ ಶಾಂತಿಯನ್ನೇ ಮಾಡಿಕೊಳ್ಳಬೇಕು. ಸಾಧ್ಯವಾದರೆ ಖೈರ ವೃಕ್ಷಕ್ಕೆ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡುವುದರಿಂದ, 9 ಪ್ರದಕ್ಷಿಣೆ ನಮಸ್ಕಾರ, 9 ನಮಸ್ಕಾರ ಈ ರೀತಿಯಲ್ಲಿ ಮಾಡುವುದರಿಂದ ಆ ಖೈರ ವೃಕ್ಷದ ಅಧಿಪತಿಯಾಗಿರ್ತಕ್ಕಂತಹ ಕುಜ ನಿಮಗೆ ಅನುಕೂಲವನ್ನು ಮಾಡಿಕೊಡ್ತಾನೆ, ಅಭಿವೃದ್ಧಿ ಆಗ್ತದೆ, ಶುಭ ಉಂಟಾಗ್ತದೆ. ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 9, ಪ್ರದಕ್ಷಿಣೆ ಮಾಡಿ ಅಂತ ಹೇಳಿದೆ. ಕೆಂಪು ಬಣ್ಣದ ವಸ್ತ್ರಗಳು ನಿಮಗೆ ಅನುಕೂಲ, ಅಥವಾ ಕೆಂಪು ರೇಖೆ, ಕೆಂಪು ಚಿಕ್ಕೆ ಇರುವಂತಹ ವಸ್ತ್ರವಾದರೂ ನಡೆಯುತ್ತದೆ. ಉತ್ತರ ದಿಕ್ಕಿನಲ್ಲಿ ವ್ಯವಹರಿಸುವುದರಿಂದ, ಪಶ್ಚಿಮ ದಿಕ್ಕಿನಲ್ಲಿ ನಿಮ್ಮ ಕಾರ್ಯಕಲಾಪಗಳು ಮಾಡುವುದರಿಂದ ನಿಮ್ಮ ಕಷ್ಟಗಳು ದೂರವಾಗ್ತದೆ. ಈಗ ಮಕರ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ 7ಮ ಸ್ಥಾನದಲ್ಲಿ ಗುರು. ಒಳ್ಳೆ ಯೋಗದ ಕಾಲ, ಒಳ್ಳೆ ಅಭಿವೃದ್ಧಿಯ ಕಾಲವಾಗಿದೆ, ಯಶಸ್ಸನ್ನು ಕೊಡುವಂತಹ ಕಾಲವಾಗಿದೆ. ಸುಮುಖರಾಗಿರ್ತೀರಿ, ಸದಾ ಕಾಲದಲ್ಲೂ ನೆಮ್ಮದಿಯಿಂದ ಇರ್ತೀರಿ, ಅದರಿಂದ ಅನುಕೂಲ ಉಂಟಾಗ್ತದೆ. ನೋಡಿ, ಲಾಭಾಧಿಪತಿ ಪಂಚಮದಲ್ಲಿದ್ದಾನೆ, ಹೀಗಾಗಿ ಮಕ್ಕಳಿಗೆ ಲಾಭ. ಉದ್ಯೋಗ ಇಲ್ಲದೆ ಹೋದ್ರೆ ಉದ್ಯೋಗ ಸಿಗುವಂತಹ ಕಾಲ. ಲಾಭಾಧಿಪತಿಯು ಪಂಚಮ ಸ್ಥಾನದಲ್ಲಿ ಇದ್ದದ್ರಿಂದ ಮಕ್ಕಳಿಗೆ ಅಭಿವೃದ್ಧಿ ಆಗುವಂತಹ ಲಕ್ಷಣ. ಮಕ್ಕಳು ಮಾಡುವಂತಹ ಕೆಲಸ ಆಗಿರ್ಬೋದು, ಉದ್ಯೋಗ ಆಗಿರ್ಬೋದು, ಅವರಿಗೆ ಬಡ್ತಿ, ಪ್ರಮೋಷನ್ನು
ಅಥವಾ ಸಂಬಳ ಹೆಚ್ಚಾಗುವಿಕೆ ಇತ್ಯಾದಿಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಕುಜನು ಮಾಡುವಂತಹ ಕೆಲಸ ಯಾವುದು? ಸಾಧಾರಣವಾಗಿ ಎಲೆಕ್ಟ್ರಿಕ್ ಸಂಬಂಧಪಟ್ಟಿರ್ತಕ್ಕಂತಹ ಕೆಲಸ ಕಾರ್ಯಗಳು, ಅವುಗಳನ್ನೇನಾದರೂ ನೀವು ಮಾಡ್ತಾ ಇದ್ದೀರಿ, ಮಕ್ಕಳು ಮಾಡ್ತಾ ಇದ್ದಾರೆ ಅಂದರೆ ಅದರಲ್ಲಿ ಯಶಸ್ಸನ್ನು ಕಾಣುವಂತಹ ಒಂದು ಸುಯೋಗ. ನೀವು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 8. ಕಪ್ಪು ಬಿಳಿ ಬಣ್ಣಗಳು ನಿಮಗೆ ಅನುಕೂಲ, ಉತ್ತರ ದಿಕ್ಕು ಯಶಸ್ಸನ್ನು ಕೊಡ್ತದೆ. ಆಂಜನೇಯ ದೇವರು ನಿಮಗೆ ರಕ್ಷಕ. ಈಗ ಕುಂಭರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿ ಅಧಿಪತಿ ಧನಸ್ಥಾನದಲ್ಲಿದ್ದಾನೆ, ಬಹಳ ಸಮಯದಿಂದಲೂ ಇದ್ದಾನೆ. ಸಣ್ಣ ಪುಟ್ಟ ತೊಂದರೆಗಳನ್ನು, ಹಣಕಾಸಿನ ವಿಚಾರದಲ್ಲಿ ತೊಂದರೆಯನ್ನು ಕೊಡ್ತಾ ಇದ್ದಾನೆ. ಆದರೆ ಧನಾಧಿಪತಿಯ ದೃಷ್ಟಿ ಬಿದ್ದದ್ದರಿಂದ ಒಳ್ಳೆಯದಾಗುವಂತಹ ಒಂದು ಕಾಲ. ನವೆಂಬರ್ 1ರವರೆಗೆ ಒಳ್ಳೆ ಯೋಗದ ಕಾಲವಾಗಿರ್ತಕ್ಕಂಥದ್ದು ಗುರು ಪೂರ್ಣ ದೃಷ್ಟಿಯಲ್ಲಿ ನೋಡ್ತಾ ಇದ್ದಾನೆ. ಪಂಚಮ ರಾಶಿಯಲ್ಲಿ ರವಿ ಮತ್ತು ಬುಧರ ಯುತಿ ನಿಪುಣ ಯೋಗ. ನಿಮ್ಮ ಮಕ್ಕಳಿಗೆ ನಿಪುಣತನ ಕಾಣುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ನಿಮ್ಮ ಮಕ್ಕಳಿಗೆ ಸಾಧಾರಣವಾಗಿ ಪ್ರತಿಭಾ ಪುರಸ್ಕಾರ ಇತ್ಯಾದಿಗಳು ಲಭ್ಯವಾಗುವಂತಹ ಸಾಧ್ಯತೆ ಇದೆ. ಈ ಸಂದರ್ಭದಲ್ಲಿ ದೋಷ ಏನಾದರೂ ಇದೆಯಾ ಕುಂಭರಾಶಿಯವರಿಗೆ ಅಂತ ಕೇಳಿದರೆ, ಧನಸ್ಥಾನದಲ್ಲಿ ಶನಿ ಇರುವುದೇ ದೋಷವಾಗಿರತಕ್ಕಂಥದ್ದು, ಸುಖ ಸ್ಥಾನದಲ್ಲಿ ಕುಜ ಇರುವಂತಹದ್ದೇ ದೋಷವಾಗಿರತಕ್ಕಂಥದ್ದು. ಶನಿ ಕುಜರಿಗೆ ಪರಿಹಾರ ಬೇಕು. ಆದ್ದರಿಂದ ಈ ಶನಿ ಕುಜ ಇಬ್ಬರೂ ಸಹಿತವಾಗಿ ಮುಳ್ಳಿನ ವೃಕ್ಷಗಳು. ಶನಿ ಬನ್ನಿ ವೃಕ್ಷಕ್ಕೆ ಅಧಿಪತಿಯಾಗಿರತಕ್ಕಂಥವನು, ಶಮಿ ವೃಕ್ಷಕ್ಕೆ. ಕುಜನು ಖದಿರ ವೃಕ್ಷಕ್ಕೆ ಅಧಿಪತಿಯಾಗಿರತಕ್ಕಂಥವು, ಒಂದು ಕೊಕ್ಕೆ ಮುಳ್ಳು, ಒಂದು ಉದ್ದ ಮುಳ್ಳು. ಹೀಗಾಗಿ ಆ 2 ವೃಕ್ಷಗಳಿಗೆ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಿಕೊಂಡಾಗ ನಿಮ್ಮ ಕಷ್ಟ ದೋಷಗಳು ಪರಿಹಾರವಾಗುವಂತಹ ಲಕ್ಷಣ. ಒಮ್ಮೆ ಅದು ಸಿಗದೆ ಹೋದಂತಹ ಪಕ್ಷದಲ್ಲಿ ಅದರ ಸಮಿಧ ಸಿಗ್ತದೆ ಗಂದಿಗೆ ಅಂಗಡಿಯಲ್ಲಿ, ಅದನ್ನು ತಂದಿಟ್ಟುಕೊಂಡು ಅದಕ್ಕೆ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಿ ಆಗ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಕಾಣುವಂತಹ ಒಂದು ಸುಯೋಗ ಕುಂಭರಾಶಿಯವರು ಬಳಸಿಕೊಳ್ಳಬೇಕಾಗಿರ್ತಕ್ಕಂಥದ್ದು 7 ಮತ್ತು 4 ಬಳಸ್ಕೊಳ್ಳಿ. ಚಿತ್ರ ಬಣ್ಣ, ಹಸಿರು ಬಣ್ಣ ನಿಮಗೆ ಅನುಕೂಲಕರವಾಗಿದೆ, ಮಾಡ್ಕೊಳ್ಳಿ, ಶುಭ ಉಂಟಾಗ್ತದೆ ಇಂದಿನ ಕಾಲಲಕ್ಷಣದಲ್ಲಿ. ಈಗ ಮೀನರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಶನಿ ಮಹಾತ್ಮನಿದ್ದಾನೆ, ಗುರುವಿನಿಂದ ದೃಷ್ಟಾರನಾಗಿದ್ದಾನೆ. ಮಿತ್ರರಿಂದ ಅನುಕೂಲ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಚತುರ್ಥದಲ್ಲಿ ಸುಖ ಸ್ಥಾನದಲ್ಲಿ ರವಿ ಬುಧರ ಯುತಿ ಇದ್ದರಿಂದ ಸುಖ ವೃದ್ಧಿ, ರೋಗ ಶಮನ. ಏನಾದರೂ ರೋಗಿಗಳಾಗಿದ್ದೀರಿ ನೀವು, ಏನಾದರೂ ತೊಂದರೆ ಆಗಿದೆ, ಅದು ಶಮನವಾಗುವಂತಹ ಕಾಲ. ಬಂಧು ಪ್ರೀತಿ ಉಂಟಾಗ್ತದೆ. ಬಾಂಧವರೆಲ್ಲರೂ ಇವತ್ತಿನ ದಿವಸ ನಿಮ್ಮನ್ನು ಭೇಟಿ ಮಾಡಬಹುದು, ಮಾತಾಡಿಸ್ಲಿಕ್ಕೆ ಬರ್ಬೋದು, ಭೇಟಿ ಮಾಡ್ಬೋದು, ಅಥವಾ ಫೋನಿನ ಕರೆ ಮೂಲಕವಾಗಿ ನಿಮ್ಮನ್ನು ಮಾತನಾಡಿಸುವಂತಹ ಸಾಧ್ಯತೆ ಇರತಕ್ಕಂಥದ್ದು. ನಿಮಗೆ ಸ್ವಲ್ಪ ಆಶೀರ್ವಾದ ಅಥವಾ ಹಿತವಚನವನ್ನು ಹೇಳುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಇವತ್ತಿನ ದಿವಸ ಮೀನರಾಶಿಯವರು. ದೋಷ ನಿವಾರಣೆಗಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು, ಶನಿ ದೇವರಿಗೆ ವಿಶೇಷವಾಗಿ ಕಪ್ಪು ಬಣ್ಣದ ವಸ್ತ್ರವನ್ನು ಉಡಿಸುವುದರಿಂದ, ಹೊದಿಸುವುದರಿಂದ ನಿಮ್ಮ ಕಷ್ಟಗಳು ಕರಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಅಥವಾ ನೀವು ಮಾಡಬೇಕಾಗಿದ್ದು ಕಾಗೆಗೆ ಅನ್ನ ಹಾಕಬೇಕು. ಊಟ ಮಾಡೋದಕ್ಕಿಂತ ಮುಂಚೆ ಒಂದು ಹಿಡಿ ಅನ್ನವನ್ನು ತೊಗೊಂಡೋಗಿ ಕಾಗೆಗೆ ಹಾಕಿಬಿಟ್ಟು ಬಂದು ಊಟ ಮಾಡಿದರೆ ಆಗ ನಿಮ್ಮ ಕಷ್ಟಗಳೆಲ್ಲ ಪರಿಹಾರವಾಗಿ ಸುಖ ಪ್ರಾಪ್ತಿಯಾಗುವಂತಹ ಲಕ್ಷಣ. ಮೀನರಾಶಿಯವರು ವಿಶೇಷವಾಗಿ ಗುರು ರಾಯರ ಸೇವೆಯನ್ನು ಮಾಡುವುದರಿಂದ, ಉತ್ತರ ದಿಕ್ಕಿನ ವ್ಯವಹಾರ 3 ನಿಮ್ಮ ಸಂಖ್ಯೆ ಬಳಸಿಕೊಳ್ಳುವುದರಿಂದ ಕ್ಷೇಮ ಉಂಟಾಗುವಂತಹ ಸಾಧ್ಯತೆ ಇದೆ. ಮಾಡ್ಕೊಳ್ಳಿ, ಶುಭ ಉಂಟಾಗ್ತದೆ ಇವತ್ತಿನ ದಿವಸ ಮೀನರಾಶಿಯವರು. ವೀಕ್ಷಕರೇ, ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ. ಕೆಳಗೆ ನಂಬರ್ಗಳು ಬರ್ತಾ ಇದೆ, ಬೇಕಾದರೂ ಉಪಯೋಗಿಸ್ಕೊಳ್ಳಿ. ಶುಭವಾಗುತ್ತೆ, ಮಂಗಳವಾಗಲಿ, ಶುಭವಸ್ತು.